ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಕ್ರೈಸ್ತ ನಾಯಕರಿಗೂ, ವಿಶ್ವಾಸಿಗಳಿಗೂ, ಸಭಾಪಾಲಕರಿಗೂ, ಸುವಾರ್ಥಿಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ವಿಧಾನಸಭೆಗೆ ಚುನಾವಣೆಗೆ ನಿಂತಿದ್ದೇನೆ. ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಈ ಎಲೆಕ್ಷನ್ನಲ್ಲಿ ಕಾಂಟೆಸ್ಟ್ ಮಾಡ್ತಾಯಿದ್ದೇನೆ. ನನಗೆ ಈ ಆಲೋಚನೆ ಬಂದದ್ದೇಕೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ಇಬ್ಬರನ್ನು ಬಿಟ್ಟರೆ ಮತ್ತು ಯಾರೂ ಹೆಚ್ಚು ಕಡಿಮೆ MLAಗಳಿಲ್ಲ. ಅದು ಬ್ಯಾಂಗ್ಳೂರು ನಮ್ಮ ಜಾರ್ಜ್ ಸಾಹೇಬ್ರೊಬ್ಬರು ಮತ್ತು ಲೋಬೋ ಅವರಿದ್ದರು ಮುಂಚೆ, ಮತ್ತು ಈ ಸಲ ಅವರು ನನಗೆ ತಿಳಿದ ಹಾಗೆ ಅವರೊಬ್ಬರೇ. ಈಗ ಒಬ್ಬರು ನಾನು ಹೇಳ ಬಯಸುವುದೇನೆಂದರೆ, ಸಾಮಾಜಿಕ ನ್ಯಾಯ ನಮ್ಮ ಕ್ರೈಸ್ತರಿಗೆ ಬೇಕು. ನಾವು ಕ್ರೈಸ್ತರು ಶಾಂತಿಪ್ರಿಯರು ಮತ್ತು ನಾವು ಎಲ್ಲ ರೀತಿ ಎಲ್ಲರಿಗೆ ಸಹಕಾರ ಕೊಡುವವರು. ನಾವು ಬಹು ತಾಳ್ಮೆಯಿಂದ ಎಷ್ಟೋ ಕೊಡುಗೆಗಳನ್ನು ಕೊಟ್ಟವರು, ಅಂದರೆ ವಿದ್ಯಾ, ವೈದ್ಯ, ವೈಜ್ಞಾನಿಕ ರಂಗಗಳಲ್ಲಿ, ಸಮಾಜ ಸೇವೆಗಳಲ್ಲಿ ಮತ್ತು ಎಷ್ಟೋ ಆರೋಗ್ಯ ಕೇಂದ್ರಗಳು, ಹಾಸ್ಪಿಟಲ್ಸು ಮತ್ತು ನಮ್ಮ ನೋಬೆಲ್ ಪ್ರಶಸ್ತಿದಾರಿಯಾದಂಥ ನಮ್ಮ ಮದರ್ ತೆರೇಸಾ ಅವರು, ಬಾಷೆಲ್ ಮಿಷನ್ ಅವರು ಮತ್ತು ಮೆಥಡಿಸ್ಟರು ಮತ್ತು ಬ್ಯಾಪ್ಟಿಸ್ಟು, ಕ್ಯಾಥೋಲಿಕರು, ಹೀಗೆ ಎಲ್ಲರೂ ಅನೇಕ ಸಮಾಜ ಸೇವೆ, ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾಗ್ಯೂ ನಮ್ಮ ಎಲ್ಲೋ ಒಂದು ಕಡೆ ನಮಗೆ ಅನ್ಯಾಯ ಆಗ್ತಾಯಿದೆ. ನ್ಯಾಯ ಸಿಗ್ತಾ ಇದೆ, ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಾವು ಅಂದುಕೊಳ್ತಾ ಇದ್ದಾಗ್ಯೂ ಸಿಕ್ಕಬೇಕಾದಷ್ಟು ನ್ಯಾಯ, ನಮ್ಮ ಜನಾಂಗಕ್ಕೆ ತಕ್ಕಷ್ಟು ನ್ಯಾಯ ನಮಗೆ ಸಿಕ್ಕಿಲ್ಲ. ಯಾಕೆಂದರೆ ಅಂಕಿ ಅಂಶಗಳನ್ನು ನಾವು ನೋಡುವಾಗ ನಮಗೆ ಅದರ ಅರಿವು ಆಗುತ್ತೆ. ಸೊ ಅದಕ್ಕೆ ನನಗೆ ಸ್ವಲ್ಪ ಜನ ನನಗೆ ನಮ್ಮವರೇ ಎದುರಿಸಿದ್ರು. ಅಂದರೆ ಹೆಂಗೆ ಅಂದರೆ, ನಿಮಗೆ ಯಾಕೆ ಅವಶ್ಯವಾ, ನಿಮಗೆ ಇದೆಲ್ಲ ಬೇಕಾ, ನಿಮಗೆ ಇದರ ಅವಶ್ಯಕತೆ ಇದೆಯಾ ಹಾಗೆ ಅಂತ. ಹೌದು, ನಿಜ. ಯಾಕಂದರೆ ಐ ಆಮ್ ನಾಟ್ ಆ್ಯನ್ ಆ್ಯಕ್ಟಿವ್ ಪೊಲಿಟಿಷಿಯನ್. ಯಾಕಂದರೆ ನಾನೊಬ್ಬ ಪ್ರೀಸ್ಟ್ ಪಾಸ್ಟರ್. ನನಗೂ ಒಂದು ಚರ್ಚು ಇದೆ, ಸಭೆ ಇದೆ, ಸೇವೆ ಇದೆ, ಎಲ್ಲ ಇದೆ. ನಮ್ಮ ಜೀವನದಲ್ಲಿ ನಾನು ನೊಂದಿದ್ದೇನೆ, ಬೆಂದಿದ್ದೇನೆ, ಎಷ್ಟೋ ಕಷ್ಟ ಸಂಕಟಗಳನ್ನು ಎದುರಿಸ್ಕೊಂಡು ಬಂದಿದ್ದೇನೆ. ಇದ್ರ ಮಧ್ಯದಲ್ಲಿ ನನಗೆ ಯಾಕೋ ನಮ್ಮ ಇರುವಿಕೆಯನ್ನು ತೋರಿಸ್ಬೇಕು ನಾನು ಅನ್ನೋದು, ಮತ್ತು ಇಲ್ಲಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ, ನಮಗಾಗ್ಬೋದು, ನಮ್ಮ ಈ ಕಡೆ ಎಲ್ಲ ನಮ್ಮ ಅಲ್ಪಸಂಖ್ಯಾತರೆಲ್ಲರಿಗೂ ಕೂಡ ಹೆಚ್ಚು ಕಡಿಮೆ ತುಂಬ ಅನ್ಯಾಯ ಆಗೋದನ್ನು ನಾನು ಗಮನಿಸಿದ್ದೇನೆ. ಸೊ ಹಂಗಾಗಿ ನಾನು ನಿಂತಿದ್ದೇನೆ ಹೊರತು ಇದೇನೋ ನನ್ನ ಪ್ರತಿಷ್ಠೆ ಅಥವಾ ನಾನು ಹುಚ್ಚಾಟ ಅಲ್ಲ. ಭಾಳ ಜನ ಈಗ ಕ್ರೈಸ್ತರು ಅನೇಕರು ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಬೇಕಂತ ನಾನು ದಯವಿಟ್ಟು ಕರ್ತನಲ್ಲಿ ಕೇಳ್ಕೊಳ್ತೇನೆ. ಯಾಕೆಂತಂದರೆ ನಾವು ಈ ಗುಡ್ ಫ್ರೈಡೇ ಮತ್ತು ಈಸ್ಟರ್ ಹಬ್ಬ ಬಂದಿದೆ, ಅದರ ಶುಭಾಶಯಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ಇವತ್ತು ನಾವು ಗುಡ್ ಫ್ರೈಡೇ ದಿನಗಳಲ್ಲಿ ನಾವು ಧ್ಯಾನಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ನಮಗೋಸ್ಕರ ಪಟ್ಟಂಥ ಶ್ರಮೆಗಳನ್ನು, ಆ ಕರ್ತನು ನಮಗೋಸ್ಕರ ಕಲ್ವಾರಿ ಕಂಬದ ಮೇಲೆ ಅಮೂಲ್ಯವಾದಂಥ ಪ್ರಶಸ್ತ ರಕ್ತವನ್ನು ಸುರಿಸುವುದರ ಜೊತೆಗೆ ಆತನು ಮತ್ತು ವಿಶೇಷವಾಗಿ ತನ್ನ ಪ್ರಾಣವನ್ನು ಬಹು ಹಿಂಸೆಯೊಂದಿಗೆ ಆತನು ಮುಳ್ಳಿನ ಕಿರೀಟವನ್ನು ಧರಿಸ್ಕೊಂಡು ಕಾಲುಗಳಿಗೆ ಮತ್ತು ಕೈಗಳಿಗೆ ಮೊಳೆಗಳನ್ನು ಜಡಿಸ್ಕೊಂಡು ಒಂದು ಕಡಿಮೆ 40 ಏಟು ಕೊರಡೆ ಏಟು ತಿಂದು ಬಹು ಸಂಕಟವನ್ನು ಅನುಭವಿಸಿ ಆ ಶಿಲುಬೆಯಲ್ಲಿ ನೇತಾಡಿ ಪ್ರಾಣ ಬಿಟ್ಟು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದರು ಅಂತ ನಾವು ನಂಬ್ತೇವೆ. ಸೊ ಇದನ್ನು ಧ್ಯಾನ ಮಾಡ್ತಾ ಇದ್ದೀವಿ ಗುಡ್ ಫ್ರೈಡೆ ದಿನಗಳಲ್ಲಿ. ಹೌದು, ಶ್ರಮೆಗಳನ್ನು ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು, ಇಟ್ಸ್ ಗುಡ್, ಅದು ನಾವು ಮಾಡಬೇಕು. ಹೌದು, ನನಗೋಸ್ಕರ ನನ್ನ ಕರ್ತನ ಕಷ್ಟಪಟ್ಟಿದ್ದೆ ಅಂತ. ಅದ್ರ ಜೊತೆಗೆ ನಾನೆಷ್ಟು ಸಭೆಗೋಸ್ಕರ ಅಥವಾ ಕ್ರಿಸ್ತನ ರಾಜ್ಯಕ್ಕೋಸ್ಕರ ನಾಶವಾಗುವಂಥ ಜನರನ್ನು ದೇವರ ರಾಜ್ಯಕ್ಕೆ ನಡೆಸುವ ಕೆಲಸದಲ್ಲಿ ಎಷ್ಟು ಶ್ರಮೆ ಪಟ್ಟಿದ್ದೇನೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಜನಾಂಗಗಳಿಗೋಸ್ಕರ ಯೋಚನೆ ಮಾಡಬೇಕು. ಇವತ್ತು ನೋಡ್ರಿ, ಒಂದು ದೊಡ್ಡ ಯುದ್ಧ ನಡೀತದೆ. ಗೊಲ್ಯಾತನು ದೊಡ್ಡ ದೇಹಧಾರಿಯಲ್ಲಿ ಇದ್ದಾನೆ. ಈ ಕಡೆ ನೋಡಿದ್ರೆ ಇಸ್ರಾಯೇಲ್ ಸಮೂಹ ಇದೆ, ರಾಜನಿದ್ದಾನೆ, ಎಲ್ಲರಿದ್ದಾರೆ. ಆದರೆ ಅವನನ್ನು ಎದುರಿಸೋಕ್ಕೆ ಯಾರೂ ಹೋಗ್ತಾ ಇಲ್ಲ. ಒಬ್ಬ ಮನುಷ್ಯನು, ಅವನು ಸರಳನಾಗಿ, ಸಾಮಾನ್ಯನಾಗಿ, ತನ್ನಲ್ಲಿ ಯಾವುದೇ ಯುದ್ಧಾಯುಧಗಳಿಲ್ಲದಿದ್ದರೂ, ಯುದ್ಧ ನೈಪುಣ್ಯತೆ ಇಲ್ಲದಿದ್ದರೂ ಅವನು ಯೆಹೋವನ ಹೆಸರಿನಲ್ಲಿ ಓದನು ಅಂತ ನೋಡ್ತೇವೆ.
ಯಾಕೆ? ಅವನು ಪ್ರತಿಷ್ಠೆಗಾಗಿ ಹೋಗಲಿಲ್ಲ, ಒಬ್ಬ ಕುರಿ ಕಾಯುವ ಕುರುಬ. ಅವನು ಅವರ ಜನಾಂಗಕ್ಕೋಸ್ಕರ ಅವನಲ್ಲಿದ್ದಂಥ ಅವನ ಪ್ರಾಣವನ್ನು ಲೆಕ್ಕಿಸಲಿಲ್ಲ. ಅವನು ವೈರಾಗ್ಯದಿಂದ ದೇವರ ಪ್ರಜೆಯನ್ನು ಹೀಯಾಳಿಸುವ ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ಅವನು ಧೈರ್ಯವಾಗಿ ಹೋದನಂತ ನೋಡ್ತೇವೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ದೇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು, ಶ್ರಮೆಧ್ಯಾನ ಮಾಡೋದ್ರ ಜೊತೆಗೆ ನಮ್ಮ ಪ್ರಾಣಗಳನ್ನು ಬದಿಗಿಟ್ಟು ಇಂಥ ಕಾರ್ಯಗಳಲ್ಲಿ ನಾವು ಮುಂದೆ ದೇವರ ಹೆಸರಲ್ಲಿ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ದಯಮಾಡಿ ನನ್ನ ಮಾತುಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ನಾನು ಬಯಸ್ತೇನೆ. ಯಾಕೆಂತಂದರೆ ನೆನೆಸ್ತೇನೆ, ಮತ್ತು ನಾನು ಒಂದು ವಾಕ್ಯ ಈ ವಿಷಯವಾಗಿ ತುಂಬ ಪ್ರಾರ್ಥನೆ ಮಾಡಿದೆ. ನಾನು ಈ ವಿಷಯವಾಗಿ ಅವಾಗ ನನಗೊಂದು ವಾಕ್ಯ ದೇವರ ವಾಕ್ಯದಲ್ಲಿ ಪ್ರಕಟವಾಯಿತು. ನಾನು ಆ ವಾಕ್ಯವನ್ನು ಈಗ ಓದ್ತೇನೆ ನೋಡಿ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ: ನಿಮ್ಮ ದೇವರಾದ ಯೆಹೋವನು ಆದೇಶವನ್ನು ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ ಪಿತೃಗಳಾದ ಯೆಹೋವನು ಹೇಳಿದಂತೆ ಅದನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳಿರಿ. ನೀವು ದಿಗಿಲು ಪಡದೆ ಧೈರ್ಯವಾಗಿಯೇ ಇರಬೇಕೆಂದು ಹೇಳಿದೆನು ಅಂತ ನೋಡ್ತೇವೆ. ಇಲ್ಲಿ ಈ ವಾಕ್ಯದಲ್ಲಿ ನಾನು ನೋಡುವಾಗ, ನಿಮ್ಮ ಪಿತೃಗಳಾದ ದೇವರು ನಿಮಗೆ ಆದೇಶವನ್ನು ಕೊಡುವನು, ನೀವು ಹತ್ತಿ ಸ್ವತಂತ್ರಿಸಿಕೊಳ್ಳ್ರಿ ಅಂತ ಅಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಹೇಳೋದನ್ನು ನೋಡ್ತೇವೆ. ಈಗ ದೇವರೊಂದು ಪಟ್ಟಣವನ್ನು ಕೊಡ್ತಾನೆ, ಒಂದು ಕಾರ್ಯಗಳನ್ನು ದೇವರು ಮಾಡ್ತಾರೆ. ಆದರೆ ಪಟ್ಟಣವನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳ್ರಿ ಅಂತ ಅಲ್ಲಿ ದೇವರು ಹೇಳೋದನ್ನು ನೋಡ್ತೇವೆ. ಹತ್ತಿ ಅಂತಾನೆ ಅಲ್ಲಿ ನಾವು ಅಲ್ಲಿ ಹತ್ತಬೇಕಂದ್ರೆ ನಮಗೊಂದು ಮುಂದೆ ಒಂದು ಅಡ್ಡುಗೋಡೆ ಇರ್ತವೆ, ನಾವು ದಾಟಬೇಕು. ನಾವು ಕೋಟೆಗಳನ್ನು, ಕೊತ್ತಲಗಳನ್ನು ನಾವು ಹತ್ತಿ ಸ್ವಾಧೀನ ಮಾಡ್ಕೋಬೇಕು. ಮತ್ತೀಗ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವ್ರು ಕೊಟ್ಬಿಡ್ತಾನೆ, ನಾವು ಕಾಲಿಡುವ ದೇಶವನ್ನು ದೇವ್ರು ಕೊಡ್ತಾನೆ ಅನ್ನೋ ವಾಗ್ದಾನಗಳನ್ನೆಲ್ಲ ನಾವು ಭಾಳ ಗಟ್ಟಿಯಾಗಿ ದೊಡ್ಡ ದೊಡ್ಡ ಸ್ವರದಲ್ಲಿ ನಾನು ಕೂಡ ಪ್ರಸಂಗ ಮಾಡಿ ಹೇಳಿಕೊಂಡಿದ್ದೇನೆ. ಆದರೆ ನಾನು ಕಾಲಿಡಬೇಕಲ್ವಾ? ನಾನು ಒಂದು ಹೆಜ್ಜೆ ಮುಂದೆ ಇಡಬೇಕಲ್ವಾ? ಆ ಕೋಟೆಯನ್ನು ಸ್ವತಂತ್ರಿಸ್ಕೋಬೇಕಾದ್ರೆ ನಾವು ಮುಂದೆ ಹೋಗಬೇಕಲ್ವಾ? ದೇವರು ಮಾಡ್ತಾನೆ ಅನ್ನುವ ಪ್ರಾರ್ಥನೆಯೊಂದಿಗೆ ಮತ್ತು ಕಾರ್ಯರೂಪದಲ್ಲಿ ಕೂಡ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕಲ್ವಾ? ಅಲ್ಲಿ ಮುಂದೊಂದು ಮಾತು ಹೇಳೋದು ನಾವು ನೋಡ್ತೇನೆ. ಆ ವಾಕ್ಯ ನನಗೆ ಭಾಳ ಧೈರ್ಯಪಡಿಸ್ತು ನನ್ನನ್ನು. ಅಲ್ಲಿ ಏನು ಹೇಳ್ತಾನೆ ಅಂದರೆ, ಅಲ್ಲಿ ನೀವು ದಿಗಿಲು ಪಡದೆ, ನೋಡ್ರಿ ದಿಗಿಲು ಬರುತ್ತೆ ನಮಗೆ, ನಮ್ಮಿಂದ ಆಗುತ್ತೇನ್ರಿ, ಅವೆಲ್ಲ ನಮಗಲ್ಲ ರಾಜಶೇಖರ್, ಅವೆಲ್ಲ ರಾಜಕೀಯ ಅಥವಾ ಇವೆಲ್ಲ ಅದೆಲ್ಲ ಭಯಪಡಿಸೋದು ಅಂದರೆ ದಿಗಿಲು. ಹೌದು, ನಾನು ಯೋಚನೆ ಮಾಡಬೇಕಾದ್ರೆ ನಾನೇನು ದೊಡ್ಡ ಹಣವಂತ, ಸಿರಿವಂತ, ದೊಡ್ಡ ಜನಬಲಗಳು ಹಂಗೆ ಲಕ್ಷಾಂತರ ಜನನ ಬೆನ್ನಿಗೆ ಹಾಕ್ಕೊಂಡು ಕೆಲಸ ಮಾಡೋಷ್ಟು ಇದು ಇಲ್ಲದಿದ್ದಿರಬಹುದು. ಆದರೆ ಒಂದು ನನಗೆ ದೇವರ ವಾಕ್ಯವೆಂಬ ಬಲ, ನಾವೇನು ಬೋಧಿಸ್ತೇವೋ ದೇವರೇ ನಮ್ಮ ಬಲ ಅಂತೇಳಿ ಆ ಬಲವನ್ನು ನಂಬಿಕೊಂಡು ನಾನು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಅಲ್ಲಿ ದಿಗಿಲು ಪಟ್ಟರೆ ನಾವು ಆ ಕೋಟೆಗಳನ್ನ ಸ್ವತಂತ್ರಿಸ್ಕೊಳ್ಳೋಕ್ಕಾಗಲ್ಲ, ಆ ದೇಶವನ್ನು ನಾವು ಸ್ವತಂತ್ರ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಮುಂದಿನ ಮಾತಿದೆ, ಭಯಪಡದೆ ಅಂತಿದೆ. ನೋಡ್ರಿ, ಭಯಪಡ್ತಾ ಇದ್ದರೆ ಭಯ ನಮ್ಮ ಶತ್ರು. ಯಾಕೆಂತಂದರೆ ತುಂಬ ನನ್ನ ಜೀವಿತದಲ್ಲಿ ನಾನು ಭಾಳ ನೋಡಿದ್ದೇನೆ, ಭಯದಿಂದ ಎಷ್ಟೋ ನಷ್ಟ ಕಷ್ಟಗಳಾಗ್ತವೆ. ಭಯಪಡದೆ, ನೋಡ್ರಿ, ಭಯಪಡಬೇಡ್ರಿ, ದಿಗಿಲು ಪಡಬೇಡ್ರಿ, ನಮ್ಮ ಮಾತುಗಳೇ ನನ್ನ ಬಲವಾಗಿದೆ. ಯಾಕೆಂತಂದರೆ ಭಯಪಡಬೇಡ್ರಿ ಅಂತ ಬೈಬಲಲ್ಲಿ ಸಾಕಷ್ಟು ವಾಗ್ದಾನಗಳು. ಯುಗದ ಸಮಾಪ್ತಿಯವರಿಗೆಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಹೌದು, ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ನಾನು ನಿಮ್ಮ ಯುಗದ ಸಮಾಪ್ತಿಯವರಿಗೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದ ದೇವರ ವಾಗ್ದಾನಗಳು ನಮಗಿರುವುದರಿಂದ ನಾವು ಕೂಡ ಧೈರ್ಯವಾಗಿ ಹೋಗಬೇಕು. ನಾನು ಈ ವಾಗ್ದಾನಗಳಿಂದಲೇ ನಾನು ಧೈರ್ಯಗೊಂಡವನಾಗಿ ಮುಂದೆ ಹೋಗ್ತಿದ್ದೇನೆ. ಅದಕ್ಕೆ ನನಗೆ ಕೆಲವರು ನನಗೆ ಹೇಳುವಾಗ ಕೆಲವರು ಕೇಳ್ತಿದ್ರು, ನಿಮ್ಮ ಹತ್ರ ಹಣ ಎಷ್ಟಿದೆ, ನಿಮ್ಮ ಹತ್ರ ಜನ ಎಷ್ಟಿದ್ದಾರೆ ಅಂತೆ. ನಾನು ಒಂದೇ ಹೇಳಿದೆ, ನನ್ನ ಸರ್ವಶಕ್ತಿಯುಳ್ಳ ದೇವರೇ ನನ್ನ ಬಲ ಮತ್ತು ನನ್ನ ಮತದಾರರೇ ನನ್ನ ಬಲ ಅಂತೇಳಿ. ಎಷ್ಟೋ ಜನ ಅನ್ಯರು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಇಸ್ಲಾಂ ಸಹೋದರರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳ ಬಯಸಿದ್ದೇನೆಂದರೆ, ಕ್ರೈಸ್ತರು ಕನಿಷ್ಠ ನನಗೋಸ್ಕರ ತಪ್ಪು ತಿಳುವಳಿಕೆಯನ್ನು ಹೊಂದಿರದೆ ಅಟ್ಲೀಸ್ಟ್ ನಾನು ತೆಗೆದುಕೊಂಡ ಈ ಸ್ಟೆಪ್ಗೆ ತಮ್ಮ ಪ್ರಾರ್ಥನೆ ಸಹಕಾರವನ್ನು ನಾನು ಬಯಸ್ತೇನೆ. ಪ್ಲೀಸ್ ಅನ್ಯತಾ ಭಾವಿಸಬೇಡಿ. ನಾನು ಪ್ರಸಂಗ ಮಾಡುವಷ್ಟು ವಾಕ್ಯವನ್ನು ಅನುಭವವುಳ್ಳ ಸೇವಕರು ಇದ್ದೀರಿ, ಅನುಭವವುಳ್ಳ ನಾಯಕರಿದ್ದೀರಿ. ನಿಮಗೆ ಹೇಳುವಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ. ಆದರೆ ನನ್ನೊಬ್ಬ ಕ್ರಿಸ್ತನಲ್ಲಿ ಒಬ್ಬ ಕ್ರಿಸ್ತನ ವಿಶ್ವಾಸಿಯಾಗಿ ಒಬ್ಬ ಸೇವಕನಾಗಿ ನಾನು ಕೇಳೋದೇನೆಂದರೆ, ಇಂಥ ಸಮಯದಲ್ಲಿ ಕ್ರೈಸ್ತರು
ಆ, ಆ, ಒಬ್ಬ ಒಬ್ಬ ಕ್ರೈಸ್ತ ಸಹೋದರ ಈ ಕಾರ್ಯಕ್ಕೆ ಕೈ ಹಾಕಿದ್ದಾನೆ, ನಾವು ಪ್ರಾರ್ಥನೆ ಮಾಡೋಣ, ನಮ್ಮಿಂದಾದ ಸಹಾಯ ಸಹಕಾರ ಆಲೋಚನೆಗಳನ್ನು ಕೊಡೋಣ ಅನ್ನೋಂಥ ಆಲೋಚನೆಗಳಲ್ಲಿ ಇರಬೇಕಂತ ನಾನು ಕರ್ತನಲ್ಲಿ ನಿಮ್ಮನ್ನು ಬೇಡಿಕೊಳ್ತೇನೆ. ಯಾಕೆಂತಂದರೆ ನಾನು ಹಾಕಿರೋದು ಅಸಾಧ್ಯವಾದ ಕಾರ್ಯಕ್ಕೆ ಕೈ ಹಾಕಿಲ್ಲ. ಯಾಕೆಂತಂದರೆ ಇದು ಅಸಾಮಾನ್ಯವಾದ ಕಾರ್ಯ. ಆದರೆ ನನಗೊಂದು ಧೈರ್ಯ, ನನ್ನ ದೇವರು ಅಸಾಮಾನ್ಯವಾದ ಕಾರ್ಯಗಳನ್ನು ಮಾಡಲು ಶಕ್ತನು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಮೀನು, ಬದುಕಿದ ಮೀನು ಯಾವತ್ತೂ ಅದು ಅಪೋಸಿಷನ್ ಡೈರೆಕ್ಷನಲ್ಲೇ ಈಜುತ್ತೆ. ಯಾಕೆಂತಂದರೆ ಅದು ಒಂದು ಕಲ್ಲು ಬಂದರೂ, ಒಂದು ಒಂದು ಆಣೆಕಟ್ಟು ಬಂದರೂ ಅದಕ್ಕೆ, ಆದರೆ ನಾನು ಎಷ್ಟೋ ಮೀನುಗಳು ನೋಡಿದ್ದೀವಿ, ನಾವು ಹೀಗೆ ಆ ನೀರಿಗೆ ಎದುರು ಹೋಗೋದನ್ನು ನೋಡ್ತೇವೆ. ಆ ಸತ್ತ ಮೀನುಗಳೇ ಆ ನೀರಿನ ಜೊತೆಗೆ ಹೊಡ್ಕೊಂಡು ಹೋಗ್ತಾವಂತೆ. ಅದಕ್ಕೋಸ್ಕರ ನನಗಿಂಥ ಮಾತುಗಳೆಲ್ಲ ನನಗೆ ಇನ್ಸ್ಪೈರ್ ಆಗಿ, ನಾನು ಇದು ಬಹಳ ಕಷ್ಟವಾದರೂ ಕೂಡ ಇದರಲ್ಲಿ ನಾನು ಧೈರ್ಯದಿಂದ ಕರ್ತನ ಹೆಸರಿನಲ್ಲಿ ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ದಯಮಾಡಿ ತಾವುಗಳೆಲ್ಲರೂ ನನಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸಿ, ಒಂದು ವೇಳೆ ನಿಮ್ಮ ಆಲೋಚನೆ, ಸಲಹೆ, ಸೂಚನೆಗಳೇನಾದರಿದ್ದರೆ ನನಗೆ ಕೊಡಬೇಕಂತ ಕೇಳ್ಕೊಳ್ತೇನೆ. ಮತ್ತು ಇವತ್ತು ನನಗೂ ಕೂಡ ಎಷ್ಟೋ ಜನ ನಾವಿಲ್ಲ ಸರ್, ಅವನು ಯಾವನೋ ಹುಚ್ಚ, ನಮ್ಮ ಹುಡುಗ, ಅವನಿಗೆ ಗೊತ್ತಿಲ್ಲ, ಏನೋ ನಿಂತಿದ್ದಾನೆ, ನಾವು ಅವ್ರ ಜೊತೆಗಿಲ್ಲ ಅಂತ ಯೇಸು ಸ್ವಾಮಿ ಹಿಡಿಕೊಟ್ಟಂಥ ಇಸ್ಕರಿಯೋತ ಯೂದನಂಥವರು ನಮ್ಮಲ್ಲಿದ್ದಾರೆ. ಮತ್ತು ನಾನು ಅದಕ್ಕೆ ಬೇಸರ ಮಾಡ್ಕೋಬೇಡ್ರಿ, ನಾನು ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ದೈವಗೋಸ್ಕರ ನನಗೆ ಯಾವುದೇ ತೊಂದರೆಗಳಾಗದಂತೆ, ನನ್ನ ಹೆಲ್ತ್ಗೋಸ್ಕರ, ಎಲೆಕ್ಷನ್ಸ್ಗೋಸ್ಕರ, ನನ್ನ ಈ ಪ್ರಯತ್ನಗಳಿಗೋಸ್ಕರ ತಾವೆಲ್ಲ ಪ್ರಾರ್ಥಿಸ್ಬೇಕಂತ ಕರ್ನಾಟಕ ರಾಜ್ಯದ ಎಲ್ಲ ಕ್ರೈಸ್ತ ನನ್ನ ಸಹೋದರಲ್ಲಿ ನಾನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.